ನಾ ಎಷ್ಟು ಜೆರಾಕ್ಸ್ ಮಾಡಿಸ್ಕೊಂಬಂದೀನಿ ನೋಡಿ ಇವತ್ತು. ಇಷ್ಟು ಕುಂಡ ಜೆರಾಕ್ಸ್. ಇವು ಜೆರಾಕ್ಸ್ ಎಷ್ಟು ಇದ್ದಾವೆ ಗೊತ್ತಾ ಗಾಯ್ಸ್? ಎಷ್ಟು ಪೇಜ್ ಇದ್ದಾವೆ ನೋಡಿ. 50 ಪೇಜ್ ಜೆರಾಕ್ಸ್ ಅದಾವ ಗಾಯ್ಸ್. 50 ಪೇಜ್ ಜೆರಾಕ್ಸ್. ಎಷ್ಟು ಗೊತ್ತಾ ಗಾಯ್ಸ್? ಒಂದ್ ಸೈಡ್ 1 ರೂಪಾಯಿ ಅಂದ, 2 ಸೈಡ್ ಸೇರಿ 100 ರೂಪಾಯಿ. 50 ಜೆರಾಕ್ಸಿಗೆ 100 ರೂಪಾಯಿ ಕೊಟ್ಟೆ ನೋಡಿ ಗಾಯ್ಸ್. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಗಾಯ್ಸ್ ನಾವೀಗ ಎದ್ದ ಮಸ್ತ್ ಫ್ರೆಶ್ ಅಪ್ ಆಗಿ ಕಾಲೇಜಿಗೆ ರೆಡಿ ಆದ್ವಿ. ಕಾಲೇಜಿಗೆ ಹೋಗ್ಬೇಕು ಇವತ್ತ. ಅದಕ್ಕೆ ಈಗ ಎದ್ದೇವಿ. ಬಟ್ ಈಗ ಕರೆಂಟ್ ಇಲ್ಲ. ಚಾರ್ಜರ್ ಒಂದ್ ತಗೊಂಡ್ ಅಲ್ಲೇ ಕಾಲೇಜ್ನಾಗ ಚಾರ್ಜ್ ಇಟ್ಟು ಮಾಡ್ದೆ. ಇಲ್ಲಿ ಚಾ ಕಿಟ್ಟನೀಗ ಚಾ ಮಾಡಾತನ. ಚಾ ಅಷ್ಟು ಕುಡ್ದ ಬಿಸ್ಕಿಟ್ ಅದಾವು. ಬಿಸ್ಕಿಟ್ ತಿಂದ್ ಚಾ ಕುಡ್ದ ಕಾಲೇಜ್ ಹೋಗೋಣ ಗಾಯ್ಸ್. ನೋಡೋಣ ಇವತ್ತು ಕಾಲೇಜ್ನಾಗ ಅಸೈನ್ಮೆಂಟ್ ಸಬ್ಮಿಟ್ ಮಾಡೋದೈತಿ. ಮತ್ತೆ ಏನಂದ್ರ ಅಸೈನ್ಮೆಂಟ್ ಸೆಮಿನಾರ್ ಟಾಪಿಕ್ ಒಂದ್ ಮಾಡೋದೈತಿ. ಒಂದೆರಡು ಇವತ್ತ ಮುಗಿಸ್ಕೊಂಡೆ ಬರೋಣ. ಓಕೆ ಗಾಯ್ಸ್, ಈಗ ಬಿಸ್ಕಿಟ್ ತಿನ್ ಚಾ ಕುಡಿದ್ ಹೋಗೋಣ. ಲೆಟ್ಸ್ ಗೋ ಗಾಯ್ಸ್. ಈಗ ಫೈನಲ್ ನಾವು ಚಾ ಕುಡಿಯಾಕತ್ತೀವಿ. ಬನ್ನಿ ಗಾಯ್ಸ್, ಈಗ ಮಾಮ್ಸ್ ಮ್ಯಾಜಿಕ್ ಬಿಸ್ಕಿಟ್ ತಿಂದ ಚಾ ಕುಡ್ದ ಈಗ ಬ್ಯಾಗ್ ಇಲ್ಲೇ ತಗೋಣ. ಬ್ಯಾಗ್ ತಗೊಂಡ್ ಕಾಲೇಜ್ ಕಡೆ ಹೋಗೋಣ ಗಾಯ್ಸ್. ಈಗ ಫೈನಲ್ ನಾವು ಕಾಲೇಜ್ ಹೊಂಟೇವಿ. ಬ್ಯಾಗ್ ಅದು ತಗೊಂಡ ನಡ್ಕೋಂತ ಹೊಂಟೇವಿ ನೋಡಿ ಗಾಯ್ಸ್. ಬನ್ನಿ ಈಗ ನಡ್ಕೋಂತ ಹೋಗಿ ಜಲ್ದಿ ಬಸ್ ಹತ್ಬೇಕು. ಈಗ ಮಿಸ್ರಿವಾಟಿಗೆ ಹೋಗಿ ಕ್ಲಾಸ್ ಜಲ್ದಿ ಇದೆ. ಲೆಟ್ಸ್ ಗೋ ಗಾಯ್ಸ್, ಕಾಲೇಜ್ ಹೋಗೋಣ ಬನ್ನಿ ಗಾಯ್ಸ್. ನಾ ಈಗ ಫೈನಲಿ ಕಾಲೇಜ್ ಹೋಗಿದ್ದೆ. ಕಾಲೇಜ್ ಮುಗಿಸ್ಕೊಂಡೆ ಕಾಲೇಜ್ ಹೋದೆ. ಆಫೀಸ್ ಅಂತಿದ್ನೆ. ಮತ್ತ ನನ್ ಫೋನ್ ಚಾರ್ಜ್ ಇದ್ದಿಲ್ಲ. ಚಾರ್ಜ್ ಖಾಲಿ ಆತ. ಹಿಂಗಾಗಿ ಮೊಬೈಲ್ ಅಲ್ಲೇ ಕ್ಲಾಸ್ನಾಗ ಚಾರ್ಜ್ ಇಟ್ಕೊಂಡ್ ಕ್ಲಾಸ್ ಕೇಳಿ ಈಗ ಕ್ಲಾಸ್ ಮುಗಿಸ್ಕೊಂಡ್ ಈಗ ನನ್ನ ಪ್ರಾಜೆಕ್ಟ್ ವರ್ಕ್ ಇಂದ ಸ್ವಲ್ಪ ಜೆರಾಕ್ಸ್ ಮಾಡ್ಕೊಂಡ್ ಬಾ ಅಂತಂದಾರ. ಅದಕ್ಕೆ ಈಗ ಅಲ್ಲೇ CBT ಹೊಂಟಾನ. ಬನ್ನಿ ಆಯ್ತು ಹೋಗಿ CBT ಹೋಗಿ ಒಂದ್ ಪ್ರಾಜೆಕ್ಟ್ ವರ್ಕ್ ಇಂದ ಐತಿ. ಅದನ್ನ ಕೆಲ್ಸ ಮುಗಿಸ್ಕೊಂಡೆ ಬರ್ಬೇಕು. ಮೇಡಮ್ ಹೇಳ್ಯಾರ ಒಂದ್ ಪಾರ್ಕ್ ಕೊಟ್ಟಾರ. ಅದ್ ತಗೊಂಡೆ ಮತ್ತೀಗ ಸೀದಾ ಮನಿ ಕಡೆ ಹೋಗ್ಬೇಕು. ಬನ್ನಿ ಈಗ ಅಂತ ಹೋಗಿ CBT ಹೋಗ್ಬೇಕಂತ. CBT ಎಲ್ಲ ಐತಿ ಆ ಅಂಗಡಿ, ಅಲ್ಲಿ ಹೋಗೋಣ. ಈಗ CBT ಕಡೆ ಹೋಗೋಣ ಬನ್ನಿ. ಫೈನಲಿ ಇಲ್ಲೇ CBT ಮುಂದೆ ಇಲ್ಲೊಂದ್ ಅಂಗಡಿ ಇತ್ತ. ಇಲ್ಲೇ ಜೆರಾಕ್ಸ್ ಮಾಡ್ಸಾಕ್ ಬಂದೆ. ಇಲ್ಲೇ CBT ಅಂತೇಳಿ. ಬನ್ನಿ ಈಗ ಫಾರ್ಮ್ ಜೆರಾಕ್ಸ್ ಮಾಡ್ಸಾಕ ಕೊಟ್ಟೇವೆ. ಇವನ್ನ ಜೆರಾಕ್ಸ್ ಮಾಡಿಸಿದೆ. ಮನಿಗ್ ಹೋಗಿ ಎಷ್ಟ್ ಜೆರಾಕ್ಸ್ ಮಾಡ್ಸ್ಯಾನ ಅಂತ ಹೇಳ್ತೇನೆ ನೋಡಿ ಗಾಯ್ಸ್. ಎಷ್ಟು ಕುಂಡ ಜೆರಾಕ್ಸ್ ಮಾಡ್ಸೇನಿ ಗಾಯ್ಸ್. ಈಗ ನಾನು ಜೆರಾಕ್ಸ್ ಮಾಡ್ಕೊಂಡ್ ಸೀದಾ ಈಗ ಮನಿ ಕಡೆ ಹೊಂಟದ. ಬನ್ನಿ ಗಾಯ್ಸ್, ಈಗ ಮನಿಗ್ ಹೋಗಿ ಜೆರಾಕ್ಸ್ ಎಷ್ಟ್ ಮಾಡ್ಸೇನ ಅಂತಂದ್ರೆ ಎದಕ್ ಮಾಡ್ಸ್ಯಾನ ಅಂತ ಮನಿಗ್ ಹೋಗಿ ಹೇಳ್ತಾನೆ. ಇಲ್ಲೆಲ್ಲಾ ಸ್ವಲ್ಪ ಸೌಂಡ್ ಬಾಳ ಇದೆಲ್ಲ, ಹಿಂಗಾಗಿ ಲೆಟ್ಸ್ ಈಗ ಮನಿ ಕಡೆ ಹೋಗೋಣ ಬನ್ನಿ ಗಾಯ್ಸ್. ನಾ ಈಗ ಫೈನಲಿ ಹುಬ್ಳಿಯಿಂದ ಅಂದ್ರೆ ಕಾಲೇಜಿಂದ ಮನಿಗ್ ಬಂದೆ. ಈಗ ಒಂದ್ ಜೆರಾಕ್ಸ್ ಮಾಡ್ಸೋ ಮರಕ್ ಹೋಗಿದ್ನಲ್ ಗಾಯ್ಸ್. ಎದಕ್ಕಂದ್ರ ಇವೇ ನೋಡಿ ಗಾಯ್ಸ್, ಅವ್ ಜೆರಾಕ್ಸ್. ಎಷ್ಟು ಕುಂಡ ಜೆರಾಕ್ಸ್ ಮಾಡಿಸ್ಕೊಂಡ್ ಎಷ್ಟು ಕುಂಡ ಜೆರಾಕ್ಸ್ ಮಾಡ್ಸೊಂಬಂದ್ ಇವನ್ನ ನೋಡಿ. ಇವೆಲ್ಲ ಹೌದಿವು. ಇವನ್ ಎದಕ್ ಮಾಡ್ಸೊಂಬಂದ್ ಗಾಯ್ಸ್, ಈಗ ನಮ್ದು ಫೈನಲ್ ಅದೊಂದು ಸಬ್ಜೆಕ್ಟ್ ಪ್ರಾಜೆಕ್ಟ್ ವರ್ಕ್ ಬಂದಿದೆ. ಒಬ್ಬೊಬ್ಬರಿಗೆ ಒಂದೊಂದು ಗ್ರೂಪ್ ಅಂತ ಮಾಡ್ತಾರ. 4 ಮಂದಿ 5 ಮಂದಿ ಒಂದು ಗ್ರೂಪ್ ಮಾಡ್ತಾರ. ಅದಕ್ಕ ಒಂದೊಂದು ಇದು ಕೊಡ್ತಾರ. ಆ ಗ್ರೂಪಿಗೆ ಒಂದು ಅಂದ್ರೆ ನಮ್ದು ರುದ್ರಾಶ್ರಮದ ಬಗ್ಗೆ ಅಂದ್ರೆ ರುದ್ರ ಬಗ್ಗೆ ಅವ್ರ ಬಗ್ಗೆ ಅಂದ್ರೆ ಅವ್ರು ಯಾಕೆ ಹೋದ್ರು, ಎದ್ರ ಸಲುವಾಗಿ, ಒಟ್ಟು ಈ ತರ ಕ್ವಶನ್ ಟ್ಯಾಗಿಂದ ಅವ್ರಿಗೆ ಏನೇನ್ ಕ್ವಶನ್ ಕೇಳ್ಬೇಕನ್ನೋದು ಈ ಪೇಪರ್ ನಲ್ಲಿ ಎಲ್ಲ ಅದಾವು. ಒಂದ್ 20 ರಿಂದ 24 ಕ್ವಶನ್ ಅದಾವು. ಇವನ್ ಕ್ವಶನ್ ಮಾಡಾಕ 2 ದಿನ ನಾವು ಫಸ್ಟ್ನೇಕ ಎರಡು ಬತ್ತಲೆ ರುದ್ರಾಶ್ರಮಕ್ಕೆ ಹೋಗಿ ಭೇಟಿ ಕೊಟ್ಟು ಅವ್ರ ಕೂಡ ಮಾತಾಡಿ ಫೋಟೋ ತಕೊಂಡ್ ಬಂದ್ವಿ. ಆಮೇಲೆ ಅವ್ರು ಕೇಳಿದಂತ ಕ್ವಶನ್ ಕೊಟ್ಟಂತ ಆನ್ಸರ್ ಒಳಗ ಒಂದ್ 25 ರಿಂದ 16 ಈ ಕಡೆ ನೋಡಿ. ತರ್ಟಿ ತೋರಿಸ್ತಾನ. ತೋರ್ಸಾಕ ಬರೋರ್ ನಂಗ ಇದಲ್ಲ. ಇವೇ ನೋಡಿ ಗಾಯ್ಸ್. ಈಗ ಅವ್ರ ಹೆಸರು ಅವ್ರದ್ದು ಒಂದ್ ಎಷ್ಟ ಇವ 16 ಈ ಕಡೆ ಒಂದ್ 24 ಕ್ವಶನ್ ಚೂಸ್ ಮಾಡ್ದೆ ನಾವು.
24 ಚೂಸ್ ಮಾಡಿದ್ರ ಇವನ್ನ ಜೆರಾಕ್ಸ್ ಬಂದೆ ಈಗ ನಾನು 50 ಜೆರಾಕ್ಸ್ ಮಾಡ್ಸೇನ್ ನೋಡ್ಬೋದು ನಾವು. ಇವನೀಗ ಒಂದು 50 ಜೆರಾಕ್ಸ್ ಮಾಡ್ಸೇನೆ. 50 ಜೆರಾಕ್ಸ್ ಮಾಡ್ಸೇನೆ. ಇವನ್ ತಗೊಂಡ್ ಹೋಗಿ ಈಗ ಒಂದ್ 50 ಮಂದಿ ರುದ್ರಾಶ್ರಮ ಹೇಳ್ತಾರ. ರುದ್ರ ಬಗ್ಗೆ ಅವ್ರ ಕ್ವಶನ್ ಕೇಳಿ ಆ ಕ್ವಶನ್ಗೆ ಅವ್ರು ಇದ್ರೊಳಗೆ ಇದ್ದಿದ್ದ ಆನ್ಸರ್ ಏನ್ ಹೇಳ್ತಾರ ಅದನ್ನ ಟಿಕ್ ಹಾಕೋಬೇಕು. ಇದು ನಮ್ ಪ್ರಾಜೆಕ್ಟ್ ಆಗಿದೆ. ಮತ್ತೆ ಪ್ರಾಜೆಕ್ಟ್ ಒಳಗೆ ಮತ್ತೆ ಇನ್ನೊಂದ್ ಬೇರೆ ಬರುತ್ತೆ ಒಂದ್ 50 ಪೇಜಿಂದ. ಅದನ್ನ ನಾವು ಹ್ಯಾಂಡ್ ರೈಟಿಂಗ್ ಅಂದ್ರೆ ನಮ್ ಕೈಲೇನೆ ಬರೀಬೇಕು. ಕೈ ಬರ ಅಂದ್ರೆ 50 ಪೇಜ್ ಬರೀಬೇಕು. ಅಡ್ಗಾಯ್ಸಿ ಇವನ್ನ ಇಷ್ಟ ಮಾಡಿಸು ಮಂಡೆ. ಇವತ್ತಿಂದ ಕೆಲಸ ಇಷ್ಟ ಆಯ್ತು ನೋಡಿ. ಒಂದು 50 ಪೇಜ್ ಮಾಡಿಸು ಮಂಡೆ. ಓಕೆ ಗಾಯ್ಸ್, ಈಗ ನಾನು ಅದನ್ನು ಮತ್ತೀಗ ಮುಗೀತು. ಯಾವ್ದಕ್ಕಿಂತ ದೌಡ್ ಮಾಡಿಸು ಮನೆ. ಮತ್ತೆ ಒಂದು ಫಂಕ್ಷನ್ ಐತಿ ಇಲ್ಲೇ ನಮ್ಮ ಮನೆ ಬಾಕದಾಗ. ಅಲ್ಲೊಂದು ಫಂಕ್ಷನ್ ಐತಿ. ಆ ಫಂಕ್ಷನ್ ದೌಡ್ ಹೋಗ್ಬೇಕು. ಓಕೆ ಗಾಯ್ಸ್, ಈಗ ನಾವು ಇವನ್ನೆಲ್ಲ ಇಟ್ಟು ಫಂಕ್ಷನ್ಗೆ ಹೋಗ್ಬೇಕು ಗಾಯ್ಸ್. ಈಗ ಫೈನಲಿ ನಾವು ಫಂಕ್ಷನ್ ಇತ್ತು. ಫಂಕ್ಷನ್ಗೆ ಹೋಗಿ ಅಲ್ಲೇ ಊಟ ಅದು ಮಾಡಿ ಈ ಬಂದೆ. ಓಕೆ ಗಾಯ್ಸ್, ಒಂದ್ ಅರ್ಧ ಗಂಟೆ ಮಕ್ಕೊಂಡೆದ್ದೆ. ಆಮೇಲೆ ಮತ್ತೆ ಇದಕ್ಕೆ ಹೋಗ್ಬೇಕು ಕೆಲ್ಸಕ್ಕ. ಆಮೇಲೆ ಸಿಗ್ತೇನೆ. ಓಕೆ ಬಾಯ್ ಗಾಯ್ಸ್. ಈಗ ಫೈನಲ್ ಈಗ ಮಕ್ಕೊಂಡಿದ್ದೆ, ಎದ್ದು ಫ್ರೆಶ್ ಅಪ್ ಆದ. ಮಸ್ತ್ ಫ್ರೆಶ್ ಅಪ್ ಆಗಿ ಈಗ ಕೆಲ್ಸಕ್ಕೆ ಹೊಂಟಾನ. ಓಕೆ ಗಾಯ್ಸ್, ಈಗ ಕೆಲ್ಸಕ್ಕೆ ಹೋಗಿ ಬಂದಾನ. ಇನ್ನೊಟ್ಟು ಐತೆ ಅಸೈನ್ಮೆಂಟ್ ಬರಿದೆ. ಅದಂಟ ಅಸೈನ್ಮೆಂಟ್ ಬರೋದು ನಾಳೆ ಸಬ್ಮಿಟ್ ಮಾಡಿದ್ರೆ ಮುಗಿತೆ. ಓಕೆ ಗಾಯ್ಸ್, ಈಗ ಕೆಲ್ಸದ ಕಡೆ ಹೋಗ್ತೇನೆ ಗಾಯ್ಸ್. ಈಗ ಫೈನಲ್ ನಾ ಕೆಲ್ಸಕ್ಕೆ ಹೋಗಿದ್ದೆ. ಕೆಲ್ಸಕ್ಕೆ ಹೋಗಿ ಮನಿಗ್ ಬಂದು ಊಟ ಅದು ಮಾಡಿದೆ. ಈಗ ಅವನ್ನ ಜೆರಾಕ್ಸ್ ಮಾಡ್ಸು ಮನಲ್ ಗಾಯ್ಸ್. ಅವ್ನ ಹೋಗಿ ಪ್ರಾಜೆಕ್ಟ್ ವರ್ಕ್ ನಾಳೆ ಹೋಗಿ ಕೊಡ್ಬೇಕು. ಮೇಡಮ್ ಹೋಗಿ ತೋರ್ಸ್ಬೇಕ ಕರೆಕ್ಟ್ ಐತಿ ಅಂತಂದ್ರ. ಮತ್ತೀಗ 50 ಮಂದಿ ಆ ರುದ್ರಾಶ್ರಮ ಇರ್ತಾರಲ್ಲ, ರುದ್ರ ಬಗ್ಗೆ ಅವನ್ನ ಅವ್ರ ಕ್ವಶನ್ 24 ಕ್ವಶನ್ ಇರ್ತಾವ. ಅವ್ನ ಕ್ವಶನ್ ಕೇಳಿ ಅವ್ರ ಹೆಸರು ವಯಸ್ಸು ಒಂದೆರಡು ಇರ್ತಾವ. ಅವ್ರ ಬಗ್ಗೆ ಅಡ್ ಕೇಳಿ ಮಾಹಿತಿ ತಿಳ್ಕೊಂಡ್ ಒಂದ್ 50 ಮಂದಿದ ತಿಳ್ಕೊಂಡ್ ಬರ್ಬೇಕ. ಓಕೆ ಗಾಯ್ಸ್, ಈಗ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.